ಬೀದರ್ ಕರ್ನಾಟಕದ ಕಿರೀಟವಾಗಿತ್ತು. ಇವತ್ತು ರಾಜ್ಯ ಅಲ್ಲದೆ ದೇಶದಲ್ಲದೆ ವಿದೇಶದಲ್ಲೂ ಬಿದ್ರಿಗಳ ನಾಡಿಂದ ಪರಿಚಯವಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಸಾರ್ವಜನಿಕರ ಒಂದು ಅಹವಾಲು ಮುಖಾಂತರ, ಅವರ ಒಂದು ಕೂಗು ಮುಖಾಂತರ ಒಂದು ವಿಶೇಷ ಸುದ್ದಿಯನ್ನು ತೋರಿಸಲಿಕ್ಕೆ ಬಂದಿದ್ದೀವಿ. ಅದು ಯಾವುದಂದರೆ, ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಗೆ ಸ್ಥಳಾಂತರಿಸಲಾಗಿದೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಮಾಹಿತಿ. ಏನದು ಹೊಸ ಮಿನಿ ವಿಕಾಸ್ ಸೌಧ ಆಗುವ ಹಿನ್ನೆಲೆಯಲ್ಲಿ ಸ್ಥಳಾಂತರಿಸಲಾದ ನೂತನ ಜಿಲ್ಲಾಧಿಕಾರಿ ಕೆಲ ಸಾರ್ವಜನಿಕರಿಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ಬಹಳಷ್ಟು ಸಾರ್ವಜನಿಕರು ಅದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಒಂದು ನಿಟ್ಟಿನಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಕೋರಿಕೆಯ ಮೇರೆಗೆ ಈ ಸುದ್ದಿನ ಮಾಡ್ತಾಯಿದ್ದೀವಿ. ಇದು ಯಾವುದಂದರೆ, ಈಗಾಗಲೇ ನೂತನ ಜಿಲ್ಲಾಧಿಕಾರಿ ಸ್ಥಳಾಂತರಿಸಲಾದ ಒಂದು ವಿಳಾಸ ಯಾವುದಂದರೆ ಗುರುನಾನಕ್ ಹಾಗೂ ಮತ್ತೊಂದು ರಸ್ತೆ ಚಿಕ್ಕಪೇಟು, ಈ ಎರಡರ ಮಧ್ಯದಲ್ಲಿ ಬರುವಂಥ ರಿಂಗ್ ರಸ್ತೆಯಲ್ಲಿ ಅದು ಒಂದು ಸ್ಥಳಾಂತರಿಸಲಾಗಿದೆ. ಸೊ ಆ ಒಂದು ವಿಷಯ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಇಲ್ಲ. ಮತ್ತೊಂದು ವಿಷಯ ಯಾವುದಂದರೆ, ಇಲ್ಲಿ ಬರುವಂಥ ಪ್ರತಿಯೊಂದು ಸಾರ್ವಜನಿಕರಿಗೆ ಯಾವುದೂ ಒಂದು ಸವಲತ್ತುಗಳಿಲ್ಲ. ಸೊ ಆ ಸವಲತ್ತುಗಳನ್ನು ಕುರಿತು ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಸಾರಿ ಗಮನ ಹರಿಸಬೇಕು. ಸೊ ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕರಿಗೆ ಈ ಒಂದು ಮಾಹಿತಿ ದೊರಕಲಿ ಎಂದು ನಾವು ನಮ್ಮ JK ಸುದ್ದಿವಾಹಿನಿ ಮುಖಾಂತರ ಇವತ್ತು ಸುದ್ದಿಯನ್ನು ಮಾಡ್ತಾಯಿದ್ದೀವಿ. ಇದರ ಮುಖಾಂತರ ಇನ್ನೂ ಹೆಚ್ಚಿನ ಸಾರ್ವಜನಿಕರಿಗೆ ಈ ವಿಳಾಸ ಗೊತ್ತಾದ ಮೇಲೆ ಅವರು ಮಾಡಿಕೊಳ್ಳುವಂಥ ಕೆಲವು ಕೆಲಸಗಳನ್ನು ಈ ಜಿಲ್ಲಾಧಿಕಾರಿಗಳ ಕಚೇರಿ ಅವರಿಗೆ ಅನುಕೂಲವಾಗಲಂತ ನಾವು ಈ ಒಂದು ಮಾಹಿತಿಗೋಸ್ಕರ ನಾವು ಸುದ್ದಿಯನ್ನು ಮಾಡ್ತಾಯಿದ್ದೀವಿ. ತಾವು ನೋಡ್ತಿರ್ಬೋದು, ಹಿಂದ್ಗಡೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ವಿಳಾಸ ನೀಡಿದ್ದಾರೆ. ಆ ವಿಳಾಸದ ಮಾರ್ಗ ನೇರವಾಗಿ ಈ ರಸ್ತೆ ಹೋಗುತ್ತೆ. ಈ ರಸ್ತೆ ಬಂದು ಅಲ್ಲಿ ತನಕ ಜಿಲ್ಲಾಧಿಕಾರಿಗಳ ಕಚೇರಿ ಸಾರ್ವಜನಿಕರಿಗೆ ಸಿಗುತ್ತೆ. ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಇನ್ನು ಯಾವೆಲ್ಲ ಸ್ಥಳಾಂತರಿಸಲಾದ ಜಿಲ್ಲಾ ಕಚೇರಿಗಳಲ್ಲಿ ಇರುವಂಥ ಕಚೇರಿಗಳನ್ನು ಜಿಲ್ಲಾ ವಕ್ಫ್ ಕಾರ್ಯಾಲಯ ಹಾಗೂ ಹಿರಿಯ ಉಪ ನೋಂದಣಿ ಅಧಿಕಾರಿ ಕಚೇರಿ, ವಿವಾಹ ನೋಂದಣಿ ಅಧಿಕಾರಿ, ಸಹಾಯಕ ನಿರ್ದೇಶಕ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಯೋಜನೆ ನಿರ್ದೇಶಕ ಕಾರ್ಯಾಲಯ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬೀದರ್ ಇವೆಲ್ಲ ಸ್ಥಳಾಂತರಿಸಲಾಗಿದೆ. ಇದರ ಮಾಹಿತಿ ಈ ಒಂದು ಬೋರ್ಡಿನ ಕೆಳಗಡೆ, ಜಿಲ್ಲಾಧಿಕಾರಿಗಳ ಕಚೇರಿಯ ಬೋರ್ಡ್ ಕೆಳಗಡೆ ಈ ಒಂದು ಯಾವೆಲ್ಲ ಕಚೇರಿಗಳು, ಆ ಎಲ್ಲ ಕಚೇರಿಗಳ ವಿಳಾಸವನ್ನು ನೀಡಿದರೆ ಮತ್ತಷ್ಟು ಜನರಿಗೆ ಅನುಕೂಲವಾಗುತ್ತೆ. ಸೊ ಅದೇ ರೀತಿಯಲ್ಲಿ ಈ ವ್ಯವಸ್ಥೆ ಇಲ್ಲಿ ಏನು ಕಚೇರಿಗಳ ಶಿಫ್ಟ್ ಮಾಡಿದ್ದಾರೆ, ಆ ಕಚೇರಿಗೆ ಬರುವಂಥ ಸಾರ್ವಜನಿಕರಿಗೋಸ್ಕರ ಒಂದು ಬಸ್ನ ವ್ಯವಸ್ಥೆ ಮಾಡಬೇಕು. ಇದು ಬಹಳ ಮುಖ್ಯವಾದ ವಿಷಯ. ಏಕೆಂದರೆ ವಯಸ್ಸಾದವರು, ಅಂಗವಿಕಲಕರು ಹಾಗೂ ಸಾರ್ವಜನಿಕರು ಬಹಳಷ್ಟು ಜನ ಇಲ್ಲಿ ಅಲೆದಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲಿ ತನಕ ಒದಗಿಸ್ತಾ ಇಲ್ಲ. ಆಟೋ ಕೂಡ ಬರಬೇಕಾದ್ರೆ ಬಹಳಷ್ಟು ವೆಚ್ಚ ಹೇಳ್ತಾ ಇದ್ದಾರೆ. ಆದ್ದರಿಂದ ಜನರಿಗೆ ತೊಂದರೆ ಉಂಟಾಗ್ತಾ ಇದೆ. ಸೊ ಈ ಒಂದು ವಿಷಯ ಗಮನದಲ್ಲಿಟ್ಕೊಂಡು ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಗೆ ಬರುವಂಥ ವ್ಯಕ್ತಿಗಳಿಗೆ, ಸಾರ್ವಜನಿಕರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಮಾಡಬೇಕೆಂದು ನಮ್ಮ ಸುದ್ದಿಯ ಮನವಿಯಾಗಿರುತ್ತದೆ. ಮತ್ತು ಅದೇ ರೀತಿಯಲ್ಲಿ ಸಾರ್ವಜನಿಕರು, ನಮ್ಮ ಜೊತೆಯಲ್ಲಿ ಸಾರ್ವಜನಿಕರು ಇದ್ದಾರೆ. ಸೊ ಅವ್ರು ಯಾವ ಥರ ಒಂದು ತೊಂದರೆನ ಅನುಭವಿಸ್ತಾ ಇದ್ದಾರೆ, ಅವರು ಎಲ್ಲಿಂದ ಬರ್ತಾ ಇದ್ದಾರೆ, ಏನೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ಕೆಲವು ಮಾಹಿತಿ ಪಡ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸರ್ ಉತ್ತಮ ಅದ ಸರ್. ಎಲ್ಲಿ ಬಂದ್ರಿ ಇವಾಗ? ಸರ್ ಇವತ್ತು ಜಿಲ್ಲಾಡಳಿತ ಏನು ಸ್ಥಳಾಂತರ ಆಗಿದೆ, ನಾವು ಬರ್ದಿದ್ದು ನಮ್ಮ ಊರು ಹೊಕ್ಕರಣ ಬಿ ಅಂತ ಸರ್. ಈಗ ನಾನು ನಡ್ಕೊತ ಬರ್ತಾ ಇದ್ದೀನಿ ಅಲ್ಲಿಂದ ಸರ್. ಈ ಒಂದು ಕಚೇರಿಗೆ ಹೋಗಬೇಕಾದ್ರೆ ಯಾವುದೇ ಒಂದು ಸಾರ್ವಜನಿಕರಿಗೆ ಸೌಲಭ್ಯ ದೊರಕಬೇಕಾದ್ರೆ ಜನರಿಗೆ ದೊರಕ್ತಾ ಇಲ್ಲ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ನಮ್ಮದು ವಿನಂತಿ ಇದೆ, ದಯಮಾಡಿ ಇದಕ್ಕೆ ವಿಶೇಷವಾಗಿ ಒಂದು ಬಸ್ಸಿನ ವ್ಯವಸ್ಥೆ ಕಲಿಸ್ಬೇಕು. ಯಾಕಂದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ. ಈ ಸ್ಥಳಾಂತರ ಆಗಿದ್ದು ಹಿಡಿದು ಇಲ್ಲಿ ಸಾರ್ವಜನಿಕರು ಇನ್ನು ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ಜಿಲ್ಲಾಧಿಕಾರಿ ಸ್ಥಳಾಂತರ ಆಗಿದೆ ಅನ್ನೋ ವಿಷಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಇರೋದೇ ಆಗಲ್ದಂಗೆ ಜಿಲ್ಲಾಧಿಕಾರಿಗಳು ಈ ಒಂದು ಕಚೇರಿಗೆ ಬಸ್ಸಿನ ವ್ಯವಸ್ಥೆ ಆದಷ್ಟು ಬೇಗನೆ ಮಾಡ್ಬೇಕಂದ್ರೆ ನಮ್ಮದು ವಿನಂತಿ ಅದ ಸರ್. ಈಗ ನೀವು ಎಲ್ಲಿಂದ ನಡ್ಕೊತಾ ಬಂದಿರಿ ಸರ್? ನಾವೀಗ ನೈಕಮಾನ್ನಿಂದ ಆಟೋಕ್ಕೆ ಬಂದೀನಿ. ಅಲ್ಲಿಂದ ಈಗ ಹೊಸ ಬಸ್ ಸ್ಟ್ಯಾಂಡಿಂದ ಇಲ್ಲಿವರೆಗೆ ನಾನು ನಡ್ಕೊತಾನೆ ಬರ್ತಾಯಿದ್ದೀನಿ ಸರ್. ಈ ಕಡೆ ಸ್ಪೆಷಲಿ ಮತ್ತು ಆಟೋನು ಬರಬೇಕಾದ್ರೆ ಕೇಳ್ತಿದ್ದಾರೆ ಅವರು, ಅಂದರೆ ಈಗ ಈ ಕಡೆ ರೂಟ್ ಹೋಗಲ್ಲ ಅಂತಂತಿದ್ದಾರೆ ಸರ್. ಹಾಗಾಗಿ ಮತ್ತು ಆ್ಯಕ್ಚುಲಿ ಬಸ್ಸಿನ ವ್ಯವಸ್ಥೆ ಮಾಡಲೇಬೇಕು ಸರ್, ವಿಶೇಷವಾಗಿ ಜಿಲ್ಲಾಧಿಕಾರಿಗೆ ಮಾಡಬೇಕು ಅಂತ ನಮ್ಮದು ವಿನಂತಿ ಅದ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾಯಿದೆ. ಜಿಲ್ಲಾಧಿಕಾರಿಗಳು ಕೂಡಲೇ ಏನು ಸಾರಿಗೆ ಇಲಾಖೆ ಇದೆ ಅಥವಾ ಇನ್ನು ಯಾವುದಾದ್ರೂ ವ್ಯವಸ್ಥೆ ಇದೆ, ಮತ್ತು ಅದೇ ಮುಂದ್ಗಡೆ ತೋರಿಸುವಂಥ ಅದಕ್ಕೆ ರೋಡ್ ಕೂಡ ಕರೆಕ್ಟಾಗಿಲ್ಲ. ಸೊ ರೋಡಿನ ವ್ಯವಸ್ಥೆನೂ ಕೂಡ ಮಾಡಬೇಕು. ಇದು ಬಹಳ ಮುಖ್ಯವಾದ ವಿಷಯ ಇದೆ. ಸೊ ಇದ್ರ ಮುಖಾಂತರ ಮುಖ್ಯವಾಗಿ ಹೊಸ ಬಸ್ ಸ್ಟ್ಯಾಂಡ್ ಕಡೆ ಗುರುನಾನಕ್ ಗೇಟ್ಗಳ ಒಳಗಡೆಯಿಂದ ಬಂದರೆ ನಿಮಗೆ ಈ ಕಚೇರಿ ಸಿಗುತ್ತೆ. ಆಮೇಲೆ ಇನ್ನೊಂದು ಜನವಾಡ ರೋಡ್ ಕಡೆಯಿಂದ ಬಂದರೆ ಚಿಕ್ಕಪೇಟೆ, ಅದಾದ ನಂತರ ಮೈನಾರಿಟಿ ಆಫೀಸು. ಸೊ ಇದಕ್ಕೆ 3-4 ದಾರಿ ಬರುತ್ತೆ. ಸೊ ಆ ದಾರಿ ಹಿಡ್ಕೊಂಡು ಬಂದರೆ
ಸಾರ್ವಜನಿಕರಿಗೆ ಈ ಕಚೇರಿ ಸಿಗುತ್ತೆ. ಮುಖ್ಯವಾಗಿ ಮೇನ್ ರಿಂಗ್ ರೋಡಲ್ಲಿ ಒಂದು ಬೋರ್ಡ್ ಬೇಕು, ಆಮೇಲೆ ಇಲ್ಲೊಂದು ಮುಖ್ಯವಾದ ಬೋರ್ಡ್ ಬೇಕು. ಸೊ ಅದಾದ ನಂತರ ಬಸ್ನ ವ್ಯವಸ್ಥೆ ಬೇಕು. ಸೊ ಇದು ಒಂದು ಮಾಹಿತಿ ಭಾಳ ಮುಖ್ಯವಾಗಿದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಸಾರ್ವಜನಿಕರಿಗೆ ಸವಲತ್ತನ್ನು ಮಾಡಿಕೊಳ್ಬೇಕೆಂದು ನಮ್ಮ JK ಸುದ್ದಿ ವಾಹಿನಿ ಇರುತ್ತೆ. ಧನ್ಯವಾದ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮ್ರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.